ಟಾಟಾ ಎಸ್ ST ಪ್ಲಸ್ 8 ಫೀಟ್ 110 ಪಾಸಿಂಗ್ ಡೀಸೆಲ್ ಗಾಡಿ 5 ಸ್ಪೀಡ್ ಸೆಲ್ ಗೈತೆ ಗಾಡಿ 23 ಮ್ಯಾನುಫ್ಯಾಕ್ಚರಿಂಗ್ 24 ರಿಜಿಸ್ಟ್ರೇಷನ್ ವೆಲ್ ಮೇಂಟೈನ್ ಗುಡ್ ಕಂಡೀಷನ್ ಸಕ್ಕದಾಗೈತೆ ಗಾಡಿ ನಂಬರ್ ನೋಡ್ಕೊಳ್ಳಿ 7863 ಲಕ್ಕಿ ನಂಬರ್ ಒಂದ್ ಫ್ಯಾನ್ಸಿ ನಂಬರ್ ತಗೊಂಡ ಹೇಳ್ಬೋದು. ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಇಂಟೀರಿಯರ್ ಎಲ್ಲ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದೀನಿ. ಆಮೇಲೆ ಗಾಡಿ ಒಳಗಡೆ ನಿಮ್ಗೆ ಇದು ಎಲ್ಲ ಬರುತ್ತೆ. ಡ್ಯಾಶ್ ಕ್ಯಾಮ್ ಎಲ್ಲ ಫಿಟ್ ಮಾಡಿದೀನಿ. ಪೂರ್ತಿ ಹಂಗೆ ಕೊಟ್ಬಿಡ್ತೀನಿ ಗಾಡಿ ಸಮೇತ. ಇದು ಬರೀ ಸಿಸ್ಟಮ್, ವೀಲ್ ಕ್ಯಾಪ್, ಡ್ಯಾಶ್ ಕ್ಯಾಮ್ ಇದು ಎಲ್ಲ ಆಗಕ್ಕೆ 20,000 ರೂಪಾಯಿ ಖರ್ಚು ಬಂದಿದೆ. ಅದೆಲ್ಲ ಏನ್ ಕೇಳ್ತಾ ಇಲ್ವಾ. ಬರೀ ಗಾಡಿ ಮೇಲೆ ಲೋನ್ ಎಷ್ಟೈತೆ ಅಷ್ಟಕ್ಕೆ ಗಾಡಿ ವ್ಯಾಪಾರ ಮಾಡ್ತಾ ಇರೋದು. ಟೋಟಲ್ ಗಾಡಿ ರನ್ ಆಗಿರೋದು 65,375 ಕಿಲೋಮೀಟರ್ ರನ್ ಆಗಿದೆ ಗಾಡಿ. ಇಂಟೀರಿಯರ್ ಎಲ್ಲ ನೋಡ್ಕೊಳ್ಳಿ. ವೆಲ್ ಮೇಂಟೈನ್ ಐತೆ ಗಾಡಿ. CC ಕಂಡೀಷನ್ ರೀಸೆಂಟ್ ಆಗಿ ಗಾಡಿದು ಸರ್ವಿಸ್ ಗಿವಿಸ್ ಎಲ್ಲ ಆಗಿದೆ. ಬಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಟಾರ್ಪಲ್ ಬಾಡಿ. ಹಿಂದ್ಗಡೆದು ಟೈರ್ ನೋಡ್ಕೊಳ್ಳಿ, ಚೆನ್ನಾಗೈತೆ ಟೈರ್. ಒಳಗಡೆ ನೋಡಿ ಇದು ಎಲ್ಲ ಕಾಣಿಸ್ತಾ ಐತೆ ಡಿಸೈನ್ ಎಲ್ಲ ಟೈರ್ದು. ಹಿಂದ್ಗಡೆದು ಒಂದು 80% ಐತೆ ಟೈರ್. ಮುಂದ್ಗಡೆದು ಒಂದು 40-50% ಐತೆ. ಇಲ್ಲಿ ನೋಡಿ ಎಲ್ಲ ಫುಲ್ ಸಾಫ್ ಆಗ್ಬಿಟ್ಟಿದೆ. ಇಲ್ಲಿ 24 ರಿಜಿಸ್ಟ್ರೇಷನ್ ಆಗಿರೋದು, 23 ಮ್ಯಾನುಫ್ಯಾಕ್ಚರಿಂಗ್. ಗಾಡಿ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ, ಚೆನ್ನಾಗೈತೆ ಗಾಡಿ. ವೆಲ್ ಮೇಂಟೈನ್ ಗುಡ್ ಕಂಡೀಷನ್ ಸಕ್ಕದಾಗೈತೆ. ರೀಸೆಂಟ್ ಆಗಿ ಸರ್ವಿಸ್ ಗಿವಿಸ್ ಎಲ್ಲ ಮಾಡ್ಸಿದೀನಿ ಗಾಡಿದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನಿಮ್ಗೆ ಗಾಡಿದು ಹೈಟ್ ಬಂದ್ಬಿಟ್ಟು 6.5 ಐತೆ. ಹಿಂದ್ಗಡೆ ಎಲ್ಲ ಮೆಶ್ ಡೋರ್ ಎಲ್ಲ ಹಾಕಿದ್ದೀನಿ. ಪ್ಲಸ್ ಸ್ಟೆಪ್ನಿ ಎಲ್ಲ ಯೂಸೇ ಮಾಡಿಲ್ಲ, ಬರೀ ಒಂದ್ಸತಿ ಯೂಸ್ ಮಾಡಿದೀನಿ. ಸ್ಟೆಪ್ನಿ ಬಟನ್ ಟೈರ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಸಕ್ಕದಾಗೈತೆ. ಸೆಲ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ನಲ್ಲಿ ಬರ್ತಾ ಇರೋದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 1 ರೂಪಾಯಿನೂ ಏನ್ ನೆಗೋಷಿಯಬಲ್ ಆಗಲ್ಲ. ಗಾಡಿ ಮೇಲೆ ಎಷ್ಟು ಲೋನ್ ಐತೆ ಬರೀ ಎಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು. ಯಾರಾದ್ರೂ ಇಂಟ್ರೆಸ್ಟ್ ಇದ್ದ ಪರ್ಸನ್ ದಯವಿಟ್ಟು ಕಾಲ್ ಮಾಡಿ. ಟೋಟಲ್ ಗಾಡಿ ರನ್ ಆಗಿರೋದು 65,000 ರನ್ ಆಗಿದೆ. 65,000 ಕಿಲೋಮೀಟರ್ ರನ್ ಆಗಿದೆ ಗಾಡಿ. 23 ಮ್ಯಾನುಫ್ಯಾಕ್ಚರಿಂಗ್, 24 ರಿಜಿಸ್ಟ್ರೇಷನ್. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಐತೆ. ಎಂಪರಿ ವಾಹನದಲ್ಲಿ ಒಂದು ಸ್ಕ್ರೀನ್ ಶಾಟ್ ಆಗ್ಬಿಡ್ತೀನಿ ನೋಡಿ. ಇನ್ಶೂರೆನ್ಸ್, ಪಾಸಿಂಗ್, ಪೊಲ್ಯೂಷನ್ ಸರ್ಟಿಫಿಕೇಟ್ ಪ್ರತಿಯೊಂದು ಆನ್ಲೈನ್ ಎಲ್ಲ ಅಪ್ಡೇಟ್ ಮಾಡಿದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಐತೆ. ಆಮೇಲೆ ಹಿಂದ್ಗಡೆದು ಟೈರು ಒಂದು 80% ಐತೆ. ಫ್ರಂಟ್ ಟೈರು ಒಂದು 50% ಐತೆ. ರೀಸೆಂಟ್ ಆಗಿ ವೆಹಿಕಲ್ ಸರ್ವಿಸ್ ಮಾಡಿದೀನಿ. ಬ್ರೇಕ್ ಪ್ಯಾಡ್, ಆಯಿಲ್ ಚೇಂಜ್, ಕೂಲೆಂಟ್ ಪ್ರತಿಯೊಂದು ಕೆಲಸ ಮಾಡಿದೀನಿ. ಬರೀ ಒಂದ್ ಸೆಲ್ಫ್ ಹೊಡಿಬೇಕು, ಡ್ಯೂಟಿಗೆ ಹೋಗ್ತಾ ಇರ್ಬೇಕಷ್ಟೇ. ಫೋಟೋ ಐಡಿ ಸಮೇತ ಕೊಡ್ತಾ ಇರೋದು. ಗಾಡಿನಲ್ಲಿ ಯಾವ್ದು ತರದ್ದು 1 ರೂಪಾಯಿದು ಕೆಲಸ ಇಲ್ವಾ. ಪ್ಲಸ್ ನೀವು ಪೋರ್ಟರ್ಲಿನ ಕೆಲಸ ಮಾಡಬಹುದು, ಪರ್ಸನಲ್ ಮಾಡಬಹುದು. ಆಮೇಲೆ ಕಂಪನಿ ಸಹ ನೀವು ಅಟ್ಯಾಚ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಕಂಪನಿಗೂ ಅಟ್ಯಾಚ್ ಮಾಡ್ಕೊಳ್ಬಹುದು. ಟಾಟಾ ಎಸ್ ಅಲ್ಲಿ ದೊಡ್ಡ ಗಾಡಿ ಟಾಟಾ ಎಸ್ ST ಪ್ಲಸ್ ಅಂತ ವೆಹಿಕಲ್ ಮಾಡೆಲ್ ಇದು. ಟಾಟಾ ಎಸ್ ಅಲ್ಲಿ ಸುಮಾರು ವೆಹಿಕಲ್ಸ್ ಐತೆ, ಪೆಟ್ರೋಲ್, ಡೀಸೆಲ್, CNG ಅಂತ. ಬಟ್ ನಿಮ್ಗೆ ಟಾಟಾ ಎಸ್ 7 ಫೀಟ್ ಬರುತ್ತೆ, ನಾರ್ಮಲ್ ಟಾಟಾ ಎಸ್. ಇದು ಟಾಟಾ ಎಸ್ ಅಣ್ಣ, ಅದು ತಮ್ಮ ಚಿಕ್ಕ ಗಾಡಿ. ಇದು 8 ಫೀಟ್ ಬರುತ್ತೆ, 900 kg ಪಾಸಿಂಗ್, 5 ಸ್ಪೀಡ್ ಗೇರ್. ಆಮೇಲೆ ವೀಲ್ ಅಲೈನ್ಮೆಂಟ್ ಇಂದ ಹಿಡಿದು ವೀಲ್ ಬ್ಯಾಲೆನ್ಸಿಂಗ್ ಪ್ರತಿಯೊಂದ್ ಕೆಲಸ ಎಲ್ಲ ಅಪ್ ಟು ಡೇಟ್ ಐತೆ. ರೀಸೆಂಟ್ ಆಗಿ ಸರ್ವಿಸ್ ಆಗಿರೋದು ಗಾಡಿ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಐತೆ. 4,90,000 ರೂಪೀಸ್ ಎಷ್ಟೈತೆ ಗಾಡಿ ಮೇಲೆ ಲೋನು, ಅಷ್ಟಕ್ಕೆ ಗಾಡಿ ಸೇಲ್ ಮಾಡ್ತಾ ಇರೋದು. ನಾವು 1 ರೂಪಾಯಿನೂ ಗಾಡಿ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇಲ್ವಾ. ಅರ್ಥ ಆಗ್ತಾ ಇದ್ರೆ ದಯವಿಟ್ಟು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಂಟಿನ್ಯೂ ಫೈನಾನ್ಸ್ ಗೆ ಎಲ್ಲ ಕೊಡಕ್ ಆಗಲ್ಲ, ಬರೀ ಲೋನ್ ಟ್ರಾನ್ಸ್ಫರ್ ಇಲ್ಲ ಅಂತ ಫುಲ್ ಕ್ಯಾಶ್. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಪ್ಷನ್ ಐತೆ, ಗಾಡಿ ಲೀಸ್ಗೂ ಸಹ ಕೊಡ್ತಾ ಇದ್ದೀನಿ. 30,000 ರೂಪಾಯಿ ಡಿಪಾಸಿಟ್ ಕೊಡಬೇಕು. ಆಮೇಲೆ ನಿಮ್ದು ಒರಿಜಿನಲ್ DL, ನಿಮ್ ಮನೆದು ಅಗ್ರಿಮೆಂಟ್ ಇಷ್ಟು ಕೊಟ್ರೆ ವೆಹಿಕಲ್ ಲೀಸ್ಗೆ ಕೊಡ್ತೀನಿ. ಇಲ್ಲ ರೆಂಟ್ಗೆ ಬೇಕಾ ಅಂತ ಹೇಳಿದ್ರೆ 20,000 ಡಿಪಾಸಿಟ್, ಆಮೇಲೆ ಡೈಲಿ 650 ಇಂದ 700 ರೂಪೀಸ್ ರೆಂಟ್ಗೆ ಕೊಡ್ತೀನಿ. ಟಾಟಾ ಎಸ್ ಅಲ್ಲಿ ದೊಡ್ಡ ಗಾಡಿ. ನಾವು ಸ್ವಲ್ಪ ಕಷ್ಟಲ್ಲಿ ಬಂದ್ಬಿಟ್ಟು ಗಾಡಿನ ಸೇಲ್ ಮಾಡ್ತಾ ಇರೋದು ಅಷ್ಟೇ. 2023 ಮ್ಯಾನುಫ್ಯಾಕ್ಚರಿಂಗ್, 2024 ರಿಜಿಸ್ಟ್ರೇಷನ್. ಕಂಟಿನ್ಯೂ ಫೈನಾನ್ಸ್ ಗೆ ಎಲ್ಲ ಕೊಡಲ್ಲ. ಸುಮ್ನೆ ಕಾಲ್ ಮಾಡಿದ್ರೆ ನಿಮ್ಗೂ ಟೈಮ್ ವೇಸ್ಟ್ ಆಗುತ್ತೆ, ನಮ್ಗೂ ಟೈಮ್ ವೇಸ್ಟ್ ಆಗುತ್ತೆ. ದಯವಿಟ್ಟು ಲೋನ್ ಟ್ರಾನ್ಸ್ಫರ್ ಇಲ್ಲ ಅಂತ ಫುಲ್ ಕ್ಯಾಶ್ ಗೆ ತಗೊಳ್ತೀನಿ ಅಂತ ಹೇಳಿದ್ರೆ ಕಾಲ್ ಮಾಡಿ. ಗಾಡಿನಲ್ಲಿ ಡೈಮಂಡ್ ಕಟ್ ಸಿಸ್ಟಮ್ ಐತೆ, ಇವಾಗ ಹೊಸ ಟ್ರೆಂಡಿಂಗ್ ನಲ್ಲಿ ಐತಲ್ವಾ, ಅದು ಹಾಕಿಸ್ತೀನಿ. ಆಮೇಲೆ ಡ್ಯಾಶ್ ಕ್ಯಾಮ್ ಐತೆ. ಎಲ್ಲಾ ವೆಹಿಕಲ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದೀನಿ. EMI ಕಟ್ಟಕ್ ಆಗ್ತಾ ಇಲ್ಲ, ಅದೊಂದು ಕಾರಣ ಆಗಿ ಗಾಡಿ ಸೇಲ್ ಮಾಡ್ತಾ ಇರೋದು ಅಷ್ಟೇ. ಯಾರ್ಯಾರಿಗೆ ಇಷ್ಟ ಆಗತ್ತೆ ಸ್ಕ್ರೀನ್ ನಲ್ಲಿ ಕಾಣಿಸ್ತಿರೋದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ಲಸ್ ಗಾಡಿದು RC ಪ್ರತಿಯೊಂದು ಎಲ್ಲ ಸ್ಕ್ರೀನ್ ಶಾಟ್ಸ್ ಎಲ್ಲ ಹಾಕಿದೀನಿ, ನೀವು ನೋಡ್ತಾ ಇರ್ಬೋದು. ಆಮೇಲೆ ಚೋಲಾ ಫೈನಾನ್ಸ್ ಇರೋದು ಗಾಡಿ ಮೇಲೆ ಎಕ್ಸಾಕ್ಟ್ ಟೋಟಲ್ ಔಟ್ ಸ್ಟ್ಯಾಂಡಿಂಗ್ ಅಮೌಂಟ್ 4,89,000 ಐತೆ. ಆಲ್ಮೋಸ್ಟ್ 5 lakh ರೂಪೀಸ್. ಅದಕ್ಕಿಂತ 1 ರೂಪಾಯಿನೂ ಕಡಿಮೆ ಆಗಲ್ಲ. ಬರೀ ಲೋನ್ ಗಾಡಿ ಮೇಲೆ ಎಷ್ಟೈತೆ ಅಷ್ಟಕ್ಕೆ ಸೇಲ್ ಮಾಡ್ತಾ ಇರೋದು. ದಯವಿಟ್ಟು ಕಡಿಮೆ ನಿಮ್ಗೆ ಜಾಸ್ತಿ ಅನಿಸ್ತಾ ಇದ್ರೆ
ಕಾಂಟ್ಯಾಕ್ಟ್ ಮಾಡಿಬಿಡಿ. ಯಾರಿಗೆ ಇಷ್ಟ ಆಗತ್ತೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಯಾಕಂತ ಹೇಳಿದ್ರೆ ನಮ್ಗೂನು ಕಾಲ್ ಅಟೆಂಡ್ ಮಾಡ್ಬಿಟ್ಟು ಬೇಡ ಅಂತ ಹೇಳಕ್ಕೆ ಬೇಜಾರಾಗತ್ತೆ. ಅದಕ್ಕೋಸ್ಕರ ಬರೀ ಗಾಡಿ ಮೇಲೆ ಲೋನ್ ಎಷ್ಟೈತೆ ಇಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ, ಇದ್ರಲ್ಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಪ್ಲಸ್ ಗಾಡಿ ನಂಬರ್ ವಿವಾಹನಲ್ಲಿ ಹೋಗ್ಬಿಟ್ಟು ನೀವು ನಂಬರ್ ಹಾಕಿದ್ರೆ ಪ್ರತಿಯೊಂದು ಆನ್ಲೈನ್ ಅಪ್ಡೇಟ್ ಆಗಿರೋದು ನಿಮ್ಗೆ ಎಲ್ಲ ತೋರಿಸ್ಬಿಡತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಐತೆ, ಯಾವ್ದು ತರದ್ದು ಕೆಲಸ ಇಲ್ಲ ಗಾಡಿನಲ್ಲಿ, ಅಪ್ ಟು ಡೇಟ್ ಐತೆ. ಟಾಟಾ ಎಸ್ ಅಲ್ಲಿ ದೊಡ್ಡ ಗಾಡಿ. ಇಷ್ಟ ಆದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. तो यजमान टाटा एस HT प्लस 5 स्पीड फॉर सेल को रखा हूँ गाड़ी 2 साल 2 महीने अब तक कोई सा भी चेक बाउंस नहीं, ओवर ड्यू नहीं है, क्या भी नहीं है. अगर ये तुम्हें स्क्रीनशॉट देख लेते तो तुम्हें मालूम होया था. प्लस गाड़ी के ऊपर कितना लोन है वते कुछ गाड़ी सेल को रखा हूँ सर 4,90,000 रुपए. इससे 1 रुपया कम नहीं होता. और इससे कम को भी पूछने जाना होगा. अगर चीज समझ में आई तो अल्हम्दुलिल्लाह कॉल करो, नहीं समझ में आई तो छोड़ डालो. इंशाल्लाह लेने वाले हमारे भैया बल्ला के ही. चुपके कॉल करे तो मेरा भी टाइम वेस्ट है, तुम्हारा भी टाइम वेस्ट है. मैं क्या कि मजबूर आगी मैं परेशानी में आपको 6 लाख रुपए लॉस कर लेगा गाड़ी दे ले उसमें. और गाड़ी का नंबर भी माशाल्लाह अच्छा है 7863. रिसेंट गाड़ी की सर्विस सभी हो को है. वीडियो से अगर देख ले कर ले तो तुमना भी मालूम होता है. गाड़ी के ऊपर एक भी क्या भी चेक बाउंस नहीं है. एक्सीडेंट फ्री व्हीकल. फ्रंट के टायर जाको 40 to 50% ही, बैक साइड जाको 80 to 90% जाको बैक साइड के टायर ही. तो गाड़ी सेल को है ये जो तुम्हें देख ले को ही 4,90,000 रुपए फाइनल प्राइस. लोन कितना है गाड़ी होते को सेल को डाल को 2 साल 2 महीने पुरानी गाड़ी है. टाटा एस HT प्लस. टाटा एस में बड़ी गाड़ी है, 8 फीट गाड़ी, 900 kg पासिंग, 5 स्पीड गियर. टाटा एस में छोटी आचे वो जाको 7 फीट और 750 kg आचे वो जाको नॉर्मल टाटा एसी. उन्हों जाको छोटे भाई, इन्हों जाको बड़े भाई. छोटे मियाँ बड़े मियाँ तो हमें सेल कर लेकिन से बड़े मियाँ को. तो इनका प्राइस इतना है. अगर गाड़ी तुमना कलेक्शन को होना, लीजिंग को होना बोले तो 20,000 कलेक्शन के वास्ते 20,000 सिक्योरिटी डिपॉजिट देना पड़ता. और रोज को जाको 650 से 700 रुपए तुम्हारा गाड़ी का कलेक्शन होता. वारम में एक दिन फुल डे बता देता हूँ. अगर गाड़ी लीज को होना को बोले तो 30,000 रुपए सिक्योरिटी डिपॉजिट और मंथली जाको 20,000 जाको मंथली लीज के हिसाब से पे करने का आता. तो ये हिसाब से गाड़ी डाल को हूँ. अगर समझ में आई तो कॉल करो, नहीं समझ में आई तो फोन कर को परेशान करो ना. कहीं को बोले तो पहले लेने देने वाले फोन भेज जाना थी. उसमें नए नंबर उठाता नहीं. अब इसके बाद कॉल अटेंड कर दो. मगर वीडियो पूरा देख ले को कॉल करो. बात समझ में आई तो इंशाल्लाह बात करेंगे. तुम्हारा भी टाइम वेस्ट होता नहीं, मेरा भी टाइम वेस्ट होता नहीं. मैं क्या इस परेशानी में आपको गाड़ी सेल को डालता सो. गाड़ी अल्हम्दुलिल्लाह वेल मेंटेन, गुड कंडीशन, सीसी कंडीशन है गाड़ी. और गाड़ी के अंदर डायमंड कट सिस्टम है, डैश कैमरा है. रिसेंटली पूरा डॉक्यूमेंट पूरा फ्रेश करको उनसे वाहन में गाड़ी का नंबर डाल को चेक कर लेते भी तुम इंशाल्लाह पूरा समझ में आता है. लालबाग करने छोला ऑफिस करने चल कैसे गाड़ी का फाइनेंस. अगर बस समझ में आई तो 4,90,000 रुपए फुल कैश को गाड़ी है. तो टाटा एस HT प्लस 23 मैन्युफैक्चरिंग 24 जाको रजिस्ट्रेशन RC कार्ड से लेकर हर एक चीज तुमना ये वीडियो में डाल को हूँ. इंशाल्लाह समझ में आया तो प्लीज कॉल करो, नहीं तो तुम्हारा भी टाइम वेस्ट ना को, मेरा भी टाइम वेस्ट ना को. अगर क्या तो गलत बोल को है तो माफ करना, क्या कि टेंशन में आको गाड़ी सेल को डाल रहा हूँ. जो कोई भी हमारे भैया गाड़ी देख ले को ही उन तक वीडियो शेयर करो. किसी किसी समझ में आता है स्क्रीन के ऊपर दिख लेगा, इस नंबर को कांटेक्ट करो. क्या तो अभी बात गलत लगी है तो माफ करना. कहीं को बोले तो जमाना वैसा चल रहा है, कंटिन्यू को देने जाता नहीं और 1 रुपया इसमें से कम भी होता नहीं. 4,90,000 को फुल कैश को है सो गाड़ी. और एक बात, अब तक जो मैं जता बन को हूँ, जो भी इन्वेस्ट कर को हूँ, उसका 1 रुपया भी पूछ बनी. टोटल म्हणजे 2.5 साल में 5.5-6 लाख रुपए लॉस हो को है. जो मैं बन को हूँ गाड़ी के ऊपर 1 रुपया भी रखो, सेल नहीं कर रहा हूँ. तो अल्लाह के वास्ते डिस्काउंट क्या भी पूछो नको, और डिस्काउंट का क्या भी एक्सपेक्टेशन भी रखो नको. बहुत सारे हमारे भैया देते को डाले तो भी खैर पूछती उनके हिसाब से, मगर वो हिसाब तो आती नहीं गाड़ी है. तो वो वास्ते लिस्ट को भी है, सेल को भी है, रेंट को भी है. पूरा वीडियो क्लीन से देख लिया तुमना क्या समझ में आता है. इंशाल्लाह उसके बारे में बात करेंगे. तुमना भी समझने में अच्छा आता और मंजे भी. ये वीडियो के तरफ से तुमना A to Z क्लीन से समझा को हूँ. एक भी चेक बाउंस नहीं है, एक भी इंस्टॉलमेंट ओवर ड्यू नहीं है. गाड़ी की सर्विस हो को है. गाड़ी अल्हम्दुलिल्लाह वेल मेंटेन, गुड कंडीशन, प्लस एक्सीडेंट फ्री व्हीकल. गाड़ी के ऊपर 1 रुपया रखो, सेल नहीं कर ले को हूँ. तो उसमें 1 रुपया भी कम नहीं होता. जितना बैंक लोन है होते कुछ गाड़ी सेल हो ले को है. सो तो इंशाल्लाह जिससे भी समझ में आता कॉल करो. स्क्रीन के ऊपर दिख लेगा इस नंबर को. अल्लाह हाफिज.